ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ಅಂತ. ಸೊ ನಾನು ಟ್ರಿನಿಟಿ ಕಾನ್ಸೆಪ್ಟ್ ಅಕಾಡೆಮಿಗೆ ಎಲ್ರಿಗೂ ಹಾರ್ಟ್ಫುಲಿ ವೆಲ್ಕಮ್ ಮಾಡ್ತೀನಿ. ಬೇಸಿಕಲಿ ನಾನು ಓದಿದ್ದು ಶ್ರೀ ಕೃಷ್ಣ PU ಕಾಲೇಜಲ್ಲಿ ಓದಿದ್ದು. ಹಾಗೆ ನಾನು ಇನ್ಸ್ಟಿಟ್ಯೂಷನ್ಗೆ ಟ್ರಿನಿಟಿ ಕಾನ್ಸೆಪ್ಟ್ ಅಕಾಡೆಮಿಗೆ ಬಂದು ಫಸ್ಟ್ ಇಯರಲ್ಲಿ ಸೇರಿಕೊಂಡೆ. ನನ್ನ ಉದ್ದೇಶ ಟ್ರಿನಿಟಿ ಕಾನ್ಸೆಪ್ಟ್ ಅಕಾಡೆಮಿಗೆ ಬಂದು ಸೇರಿದ್ದು ಅಂದರೆ, ನನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಅಂದರೆ ಮೊದಲು ಅದಕ್ಕೆ ಅಡಿಪಾಯ ಅಂದರೆ ಬೇಸ್ ಯಾವತ್ತೂ ಇಂಪಾರ್ಟೆಂಟ್. ಸೊ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಒಂದು ಬಿಲ್ಡಿಂಗ್ ಯಾವತ್ತೂ ಒಂದು ಸ್ಟ್ರೈಟಾಗಿ ಸ್ಟೇಬಲಾಗಿ ನಿಲ್ಬೇಕಂದ್ರೆ ಅದ್ರ ಬೇಸ್ ಇಂಪಾರ್ಟೆಂಟ್. ಆ ಥರ ನಮ್ಮ ಜೀವನದಲ್ಲಿ ನಾವೊಂದು ಅಚೀವ್ ಮಾಡಬೇಕು ಅಂತ ಒಂದು ಮನಸ್ಸಿರಬೇಕು, ಒಂದು ಹಠ ಇರಬೇಕು ಅಚೀವ್ ಮಾಡೋಕ್ಕೆ ಅಂತ. ಅಂದರೆ ಬೆಸ್ಟ್ ಅಂದರೆ ಇನ್ಸ್ಟಿಟ್ಯೂಷನ್ ಅಂದರೆ ಟ್ರಿನಿಟಿ ಕಾನ್ಸೆಪ್ಟ್ ಅಂತ ಅಂತೀನಿ. ಇಲ್ಲಿ ಬರೋ ಪ್ರತಿಯೊಂದು ಲೆಕ್ಚರರು ಅಬೌವ್ 12 ಇಯರ್ಸ್ ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಪ್ರತಿಯೊಂದು ಲೆಕ್ಚರರು ಏನೇ ಡೌಟ್ ಇದ್ದರೂ ಎಷ್ಟು ಸರಿ ಬೇಕಾದ್ರೂ ಹೇಳ್ಕೊಡ್ತಾರೆ. ಸೊ ಪ್ರತಿಯೊಂದು ನೀವು ಬೇರೆ ಇನ್ಸ್ಟಿಟ್ಯೂಷನ್ ಹೋದಾಗ ಈ ಹೇಳ್ಕೊಟ್ಟಿದ್ದೇನೆ ಎಷ್ಟು ಸತಿ ಹೇಳ್ಕೊಡ್ಬೇಕು ಅಂತ ಆ್ಯರೋಗೆನ್ಸಿ ತೋರಿಸ್ಬೋದು. ಬಟ್ ಇಲ್ಲಿ ಏನಂದರೆ ಪ್ರತಿಯೊಬ್ಬರು ಲೆಕ್ಚರರು ತುಂಬ ಚೆನ್ನಾಗಿ ಸ್ಮೈಲ್ ಮಾಡಿಕೊಂಡೇ ಅರ್ಥ ಆಯ್ತಾ, ನಮಗೆ ಅರ್ಥ ಆಗೋ ತನಕ ಹೇಳ್ಕೊಡ್ತಾರೆ. ನಿಮಗೆ ಬೇಸಿಕಲಿ ಬುಕ್ಸ್ ಬೇಕು ಓದೋಕ್ಕೆ, ನನ್ನ ಹತ್ರ ಬುಕ್ಸ್ ಇಲ್ಲ ಅಂತ ಅಂದರೆ ಇಲ್ಲೇ ಅದರದಾದ ಒಂದು ಲೈಬ್ರರಿ ಇದೆ. ನೀವು ಬಂದು ಲೈಬ್ರರಿಲಿ ಕೂತ್ಕೊಂಡು ನಿಮ್ಗೆ ಎಷ್ಟು ಅವರ್ಸ್ ಬೇಕಾದ್ರೂ ನೀವು ಓದ್ಬೋದು. ಯಾಕಂದರೆ ಅಯ್ಯೋ ನಾ ಮನೆಗೆ ಹೋದರೆ ಮನೆಯಲ್ಲಿ ಅಯ್ಯೋ ಕರೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಒಂದು ಮನೆಗೆ ಫ್ಯಾಮಿಲಿ ಮೆಂಬರ್ಸ್ ಕಸಿನ್ಸ್ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ ಅಂತ ನೀವು ಒಂದು ಅಯ್ಯೋ ಓದಲಿ ಅಂತ ಒಂದು ಅನ್ಕೊಳ್ಬೋದು. ಬಟ್ ಏನಂದರೆ ಇಲ್ಲಿ ಲೈಬ್ರರಿ ಅಂತ ಒಂದು ಇದೆ. ಇಲ್ಲೇ ನೀವು ಬಂದು ಕೂತ್ಕೊಂಡು ಆರಾಮಾಗಿ 2-3 ಅವರ್ಸ್ ಆರಾಮಾಗಿ ಓದ್ಬೋದು, ಪೀಸಾಗಿ ಓದ್ಬೋದು. ಏನಂದರೆ ಯಾರು ಡಿಸ್ಟರ್ಬ್ ಮಾಡಲ್ಲ. ಇವಾಗ ನೀವು ಒಂದು ಫ್ಯಾಮಿಲಿ ಹೆಡ್ ಅಥವಾ ತಂದೆಗೆ ಏನಂತ ನಾನು ಹೇಳ್ತೀನಿ ಅಂದರೆ, ನಾವು ಮಕ್ಳು ಕಳಿಸಿದ್ದೀವಿ ಅಲ್ಲಿ ಟ್ಯೂಷನ್ಗೆ, ನಮಗೆ ಭಯ ಅದು ಇದು ಅವರು ಸೇಫಾಗಿ ರೀಚ್ ಆಗಿದ್ದಾರಾ ಅಂತ ಒಂದು ಭಯ ಪಡೋದು ಬೇಕಾಗಿಲ್ಲ. ಯಾಕಂದರೆ ಇಲ್ಲೇ ಒಂದು ಟೆಲಿಫೋನ್ ಇಟ್ಟಿದ್ದಾರೆ. ಸ್ಟೂಡೆಂಟ್ಸ್ ಬಂದು ತಮ್ಮ ತಂದೆ ತಾಯಿಯವ್ರಿಗೆ ಫೋನ್ ಮಾಡಿ ಇಲ್ಲ ನಾನು ಸೇಫಾಗಿ ರೀಚ್ ಆಗಿದ್ದೀನಿ, ಇವಾಗ ಮಳೆ ಬರ್ತಿದೆ ಬಂದು ಕರ್ಕೊಂಡು ಹೋಗ್ಬೋದು ಅಂತ ಒಂದು ಇಂಟ್ರ್ಯಾಕ್ಷನ್ಗೂ ಇದೆ. ಆಮೇಲೆ ಮಕ್ಕಳಿಗೆ ಅಥವಾ ಸ್ಟೂಡೆಂಟ್ಸ್ಗೆ ವಾಶ್ರೂಮ್ ಏನಾದ್ರು ಹೋಗ್ಬೇಕನ್ನಿಸ್ತಾ ಪ್ರತಿಯೊಂದು ನೀಟಾಗಿದೆ. ಬೇಸಿಕಲಿ ಜೀವನದಲ್ಲಿ ಏನಂದರೆ ನಾವು ವಾಶ್ರೂಮ್ ಅಂಥದ್ದಕ್ಕೆ ಹೋದಾಗ ಕ್ಲೀನಾಗಿರಬೇಕು ಅಂತ ಕ್ಲೀನ್ಲಿನೆಸ್ ಫುಲ್ ನೀಟಾಗಿದೆ, ಹೈಜಿನಿಕ್ ಆಗಿದೆ. ಸೊ ನಿಮ್ಮ ಸ್ಟೂಡೆಂಟ್ಸ್ ಅಥವಾ ನಿಮ್ಮ ಮಕ್ಕಳನ್ನ ನೀವು ಟ್ರಿನಿಟಿ ಕಾನ್ಸೆಪ್ಟ್ ಅಂತ ತಂದರೆ ಅವ್ರನ್ನ ಇಲ್ಲಿ ಬಂದು ಸೇರಿಸಿದ್ರೆ ನಿಜವಾಗ್ಲೂ ಜೀವನದಲ್ಲಿ ತುಂಬ ಮುಂದೆ ಬರ್ತಾರೆ. ಅಂದರೆ ಏನಂದರೆ ಮಾರ್ಕ್ಸ್ ಜೀವನದಲ್ಲಿ ಇಂಪಾರ್ಟೆಂಟ್ ಅಲ್ಲ, ಬಟ್ ಏನಂದರೆ ಸ್ಟೂಡೆಂಟ್ಸು ನಾಲೆಜ್ ಬೆಳೆಸ್ಕೋತಾರೆ. ಆ ನಾಲೆಜ್ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್. ಬೇರೆಯವ್ರಿಗೋಸ್ಕರ ನಾವು ಓದೋದು ಯಾವತ್ತೂ ಬೇಕಾಗಿಲ್ಲ. ಅಯ್ಯೋ ಅವನು 90 ಬಂದ, ನನ್ನ ಮಗನೂ 90 ಬರೋದಂತ ಏನು ತಲೆಯಲ್ಲಿ ಇಟ್ಕೊಳ್ಳೋದು ಬೇಡ. ನಮ್ಮ ಮಗ ಆಲ್ರೆಡಿ 90 ಕ್ರಾಸ್ ಆಗೇ ಆಗ್ತಾನೆ ಅಂತ ನೀವು ಮನಸ್ಸಲ್ಲಿ ಒಂದು ಧೈರ್ಯ ತುಂಬ್ಕೋಬೋದು. ಯಾಕಂದರೆ ಅಂಥ ಬೋಲ್ಡ್ನೆಸ್ನ ಈ ಟ್ರಿನಿಟಿ ಕಾನ್ಸೆಪ್ಟ್ ಲೆಕ್ಚರರ್ಸು ನೀವು ತುಂಬ್ತಾರೆ. ಇನ್ನೊಂದು ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನಮಗೆ ನೋಟ್ಸ್ ಬೇಕು, ಏನಾದ್ರು ಪ್ರಿಂಟೆಡ್ ನೋಟ್ಸ್ ಬೇಕು ಅನ್ನೋದಕ್ಕೆ ಇಲ್ಲೇ ಅವರು ಜೆರಾಕ್ಸು ಎಲ್ಲದೂ ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ಏನಂತಾರೆ ಒಂದು ಚಾಪ್ಟರ್ ವೈಸ್ ಆಗಿದ ತಕ್ಷಣ ನಿಮಗೆ ಪ್ರಿಂಟೆಡ್ ನೋಟ್ಸ್ ಕೊಡ್ತಾರೆ, ಟೆಸ್ಟ್ ಕೊಡ್ತಾರೆ, ವೀಕ್ಲಿ ಟೆಸ್ಟ್ ಕೊಡ್ತಾರೆ. ಯಾಕಂದರೆ ನಾವು ಹೇಳ್ಕೊಟ್ಟಿರೋದು ಅವ್ರಿಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋಕ್ಕೂ ಅವರು ತಮ್ಮ ಚಿಲ್ಡ್ರನ್ಸ್ ಎಬಿಲಿಟಿ, ನಾವು ಅವ್ರು ಹೇಳ್ಕೊಡ್ತಿರೋದು ಸುಮ್ಮನೆ ವೇಸ್ಟ್ ಆಗಬಾರ್ದು. ಏನಂದರೆ ನಾಲೆಜು ಏನಂದರೆ ಸ್ಟೂಡೆಂಟ್ಸ್ಗೂ ಅರ್ಥ ಆಗಬೇಕು. ಅವ್ರಿಗೆ ಅರ್ಥ ಆಗಿಲ್ವಾ ಮತ್ತೆ ಅದನ್ನೇ ಕೂರಿಸ್ಕೊಂಡು ನೀಟಾಗಿ ಮತ್ತೆ ಅದನ್ನು ಹೇಳ್ಕೊಡ್ತಾರೆ. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ದಟ್ to bring their children and join this institution and bring up their good life into the goals. Thank you.